ನವದುರ್ಗ ಎಂದರೆ ಮಾ ದುರ್ಗೆಯ 9 ರೂಪಗಳು. ಆದರೆ ನವದುರ್ಗೆಯ ಸಾರವನ್ನು ಪ್ರತಿನಿಧಿಸುವ 9 ಗಿಡಮೂಲಿಕೆಗಳಿವೆ ಎಂಬುದು ಕೆಲವೇ ಜನರಿಗೆ ತಿಳಿದಿದೆ. ಮಾರ್ಕಂಡೇಯ ಪುರಾಣದಲ್ಲಿ ಈ 9 ಗಿಡಮೂಲಿಕೆಗಳನ್ನು ದುರ್ಗೆಯ ಅಗತ್ಯ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಬ್ರಹ್ಮದೇವನು ಇದನ್ನು ದುರ್ಗಾ ಕವಚ ಎಂದು ಕರೆದಿದ್ದಾನೆ. ಅಂದರೆ ಅನಾರೋಗ್ಯದಿಂದ ನಮ್ಮನ್ನು ರಕ್ಷಿಸುವ ಗುರಾಣಿ. ನವದುರ್ಗೆಯರಿಗೂ ಮತ್ತು ಆಯುರ್ವೇದ ಗಿಡಮೂಲಿಕೆಗಳಿಗೂ ಇರುವ ಸಂಬಂಧವೇನು? ಯಾವ ಅನಾರೋಗ್ಯವನ್ನು ನಿವಾರಿಸಿಕೊಳ್ಳಲು ದುರ್ಗಾದೇವಿಯ ಯಾವ ರೂಪವನ್ನು ಪೂಜಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭಾರತ ಜನಾಂಗವು ವಿಶ್ವದಲ್ಲೇ ಮೊದಲ ಸುಸಂಸ್ಕೃತ ಜನಾಂಗ. ಪಾಶ್ಚಿಮಾತ್ಯ ದೇಶಗಳು ವರ್ಣಮಾಲೆಗಳನ್ನು ಕಲಿಯಲು ಪ್ರಾರಂಭಿಸಿದಾಗ ನಮ್ಮ ಅನೇಕ ಭಾರತೀಯ ಭಾಷೆಗಳು ಉತ್ತಮ ಸಾಹಿತ್ಯವನ್ನು ನಿರ್ಮಿಸಿದ್ದವು. ಇದರೊಂದಿಗೆ ಹೆಮ್ಮೆಯ ವಿಚಾರವೆಂದರೆ ಭಾರತದಲ್ಲಿ ಸಾವಿರಾರು ವರ್ಷಗಳ ಪೂರ್ವಜರು ವಿವಿಧ ವಿಶಿಷ್ಟ ಔಷಧೀಯ ಪದ್ಧತಿಗಳನ್ನು ಸಂಶೋಧಿಸಿದರು. ಆ ವೈದ್ಯ ಪದ್ಧತಿಗಳ ಆಚರಣೆಯಿಂದಲೇ ದೇಶದಲ್ಲಿ ಆಗಾಗ ಉಲ್ಬಣಿಸಿದ್ದ ಭೀಕರ ಮಾರಕ ರೋಗಗಳಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಯಿತು. ಯೋಗ, ಆಯುರ್ವೇದ, ಸಿದ್ಧ, ಯುನಾನಿ ಮತ್ತು ಪ್ರಕೃತಿ ಚಿಕಿತ್ಸೆಗಳಂತಹ ಅನೇಕ ಆರೋಗ್ಯ ಸುಧಾರಣೆ ವ್ಯವಸ್ಥೆ ಇಲ್ಲಿ ಲಭ್ಯವಿವೆ. ಭೀಕರ ಮಾರಣಾಂತಿಕ ಅಷ್ಟೇ ಅಲ್ಲದೆ ದೀರ್ಘಕಾಲದ ಕಾಯಿಲೆಗಳು ಕೂಡ ಈ ವೈದ್ಯಕೀಯ ವಿಧಾನಗಳಿಂದ ಅತ್ಯಂತ ಗುಣವಾಗುತ್ತವೆ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ. ವೇದಗಳಲ್ಲಿ ಮೂಡಿಬರುವ ಈ ಪದ್ಧತಿಯಲ್ಲಿ ಆರೋಗ್ಯ ಹಾಗೂ ದೀರ್ಘ ಆಯಸ್ಸನ್ನು ಹೇಗೆ ಪಡೆಯುವುದು ಎಂಬುದನ್ನು ಹೇಳುವುದೇ ಸಂಹಿತೆಗಳ ಮೂಲ ಉದ್ದೇಶ. ಹಿಂದೂ ಸಂಪ್ರದಾಯಕ್ಕೆ ಹೊಂದಿಕೊಂಡಂತಿರುವ ಈ ಪದ್ಧತಿ ಪ್ರಾಚೀನ ಭಾರತದಿಂದ ಬೆಳೆದು ಬಂದದ್ದು. ಅಥರ್ವಣ ವೇದದ ಉಪವೇದವಾದ ಆಯುರ್ವೇದ ಬ್ರಹ್ಮನಿಂದ ಬಂದಿವೆ ಎಂದು ಹೇಳಲಾಗಿದೆ. ಆದ್ದರಿಂದ ಅದು ವೇದದಷ್ಟೇ ಪ್ರಾಚೀನ, ಅದರಂತೆ ಅಪೌರುಷೇಯ. ದಕ್ಷ ಪ್ರಜಾಪತಿ, ಅಶ್ವಿನಿ ದೇವತೆಗಳು, ಇಂದ್ರ ಇವರಿಗೆ ಪರಂಪರಾಗತವಾಗಿ ಅಂದರೆ ಇಂದ್ರನಿಂದ ಭಾರದ್ವಾಜನಿಗೂ ಅವನಿಂದ ಇತರ ಋಷಿಗಳಿಗೂ ಉಪದೇಶಿಸಲ್ಪಟ್ಟಿದೆ ಎಂದಿದೆ. ಭೂಲೋಕದಲ್ಲಿ ರೋಗರುಜಿನಗಳು ಜನರನ್ನು ಪೀಡಿಸುತ್ತಿರುವುದರಿಂದ ತಮ್ಮ ಪುರುಷಾರ್ಥ ಸಾಧನೆಗಳಿಗೆ ವಿಘ್ನವಾಗುತ್ತಿರುವುದನ್ನು ನಿವಾರಿಸುವುದಕ್ಕಾಗಿ ಹಿಂದೆ ಭಾರದ್ವಾಜನೇ ಮೊದಲಾಗಿ ಅನೇಕ ಮಹರ್ಷಿಗಳು ಹಿಮಾಲಯದ ತಪ್ಪಲಲ್ಲಿ ಸಭೆ ಸೇರಿದರು. ಇವರೆಲ್ಲರ ತೀರ್ಮಾನದಂತೆ ಭಾರದ್ವಾಜ ಇಂದ್ರನ ಬಳಿಗೆ ಹೋಗಿ ಆಯುರ್ವೇದವನ್ನು ತಿಳಿದುಬಂದು ಋಷಿಗಳಲ್ಲಿ ಪ್ರಚಾರ ಮಾಡಿದ. ಈ ಋಷಿ ಸಭೆಯನ್ನು ನಮ್ಮ ದೇಶದ ಮೊತ್ತಮೊದಲನೆಯ ವೈದ್ಯರ ಸಮ್ಮೇಳನವೆನ್ನಬಹುದು. ಇದರಲ್ಲಿ ಬೇರೆ ಬೇರೆ ದೇಶದ ವಿದ್ವಾಂಸರು ಭಾಗವಹಿಸಿದ್ದರು. ಇವರಲ್ಲಿ ಪುನರ್ವಸು ಆತ್ರೇಯ ತನ್ನ 6 ಜನ ಶಿಷ್ಯರಾದ ಅಗ್ನಿವೇಶ, ಭೇಡ, ಜತುಕರ್ಣ, ಪರಾಶರ, ಹಾರಿತ ಮತ್ತು ಕ್ಷಾರಪಾಣಿಗಳಿಗೆ ಈ ಶಾಸ್ತ್ರವನ್ನು ಹೇಳಿಕೊಟ್ಟ. ಇವರೆಲ್ಲರೂ ಪ್ರತ್ಯೇಕವಾಗಿ ಗ್ರಂಥಗಳನ್ನು ರಚಿಸಿದರು. ಅವುಗಳಲ್ಲಿ ಅಗ್ನಿವೇಶನ ತಂತ್ರವೇ ಶ್ರೇಷ್ಠವೆನಿಸಿತು. 6 ಆದರೆ ಈ ಮೂಲ ಗ್ರಂಥ ಈಗ ನಮಗೆ ದೊರೆತಿಲ್ಲ. ಕ್ರಿ.ಪೂ. ಸುಮಾರು 3 ಅಥವಾ 2ನೇ ಶತಮಾನದಲ್ಲಿ ಚರಕಾಚಾರ್ಯ ಈ ತಂತ್ರವನ್ನು ಸಂಸ್ಕರಿಸಿದ. ಅಂದಿನಿಂದೀಚೆಗೆ ಇದಕ್ಕೆ ಚರಕ ಸಂಹಿತೆ ಎಂದು ಹೆಸರು ಬಂದಿದೆ. ಇತರರ ಗ್ರಂಥಗಳಲ್ಲಿ ಕೆಲವು ದೊರೆತಿಲ್ಲ. ದೊರೆತ ಗ್ರಂಥಗಳಲ್ಲಿ ಎಷ್ಟೋ ಭಾಗಗಳು ನಷ್ಟವಾಗಿವೆ. ಪರಾಶರ ಹಸ್ತ್ಯಾಯುರ್ವೇದದಲ್ಲೂ ನಿಪುಣನಾಗಿದ್ದನೆಂದು ತಿಳಿದುಬಂದಿದೆ. ಆಯುರ್ವೇದ ಗ್ರಂಥಗಳ ಹಿಂದಿನ ವ್ಯಾಖ್ಯಾನಕಾರರು ಈ ಗ್ರಂಥಗಳಿಂದ ಕೆಲವು ಆಧಾರಗಳನ್ನು ಉಲ್ಲೇಖಿಸಿದ್ದಾರೆ. ನಮ್ಮ ದೇಹವನ್ನು ಆರೋಗ್ಯವಾಗಿಡುವಲ್ಲಿ ಔಷಧೀಯ ಸಸ್ಯಗಳು ಪ್ರಮುಖ ಪಾತ್ರವಹಿಸುತ್ತವೆ. ಭಾರತೀಯ ಪುರಾಣಗಳು, ಉಪನಿಷತ್ತುಗಳು, ರಾಮಾಯಣ ಮತ್ತು ಮಹಾಭಾರತದಂತಹ ಅಧಿಕೃತ ಗ್ರಂಥಗಳಲ್ಲಿ ಇದರ ಬಳಕೆಯ ಅನೇಕ ಪುರಾವೆಗಳು ಕಂಡುಬರುತ್ತವೆ. ಬ್ರಹ್ಮದೇವನ ಉಪದೇಶದಲ್ಲಿ ಇದನ್ನು ದುರ್ಗಾ ಕವಚ ಎಂದು ಕರೆಯಲಾಗಿದೆ. ಹನುಮಂತನು ಲಕ್ಷ್ಮಣನ ಜೀವವನ್ನು ಉಳಿಸಿದ ಮೂಲಿಕೆಗಳಿಂದ ಪಡೆದ ಗಿಡಮೂಲಿಕೆಗಳ ಮೂಲಕ ಇಂದಿನ ದಿನದಲ್ಲಿಯೂ ಇದನ್ನು ವೈದ್ಯರು ಮಾನವ ರೋಗಗಳ ಚಿಕಿತ್ಸೆಗಾಗಿ ಬಳಸುತ್ತಾರೆ. ನವದುರ್ಗೆಯರಿಗೂ ಮತ್ತು ಆಯುರ್ವೇದ ಮೂಲಿಕೆಗಳಿಗೂ ಇರುವ ಸಂಬಂಧವೇನು? ಶೈಲಪುತ್ರಿ
ಹರಿತಕಿಯು ಆಯುರ್ವೇದದಲ್ಲಿ ಬಳಸಲಾಗುವ ಪ್ರಮುಖ ಗಿಡಮೂಲಿಕೆ ಮತ್ತು ಇದನ್ನು ಔಷಧಿಗಳ ರಾಜ ಎಂದು ಕರೆಯಲಾಗುತ್ತದೆ. ಹರಿತಕಿ ಶೈಲಪುತ್ರಿ ದೇವಿಯ ರೂಪವಾದ ಅನೇಕ ವಿಧದ ಕಾಯಿಲೆಗಳಲ್ಲಿ ಬಳಸಲಾಗುವ ಔಷಧಿಯಾಗಿದೆ. ಇದು ಆಯುರ್ವೇದದ ಮುಖ್ಯ ಔಷಧವಾಗಿದೆ. ಇದು ಪಥಯ, ಹರಿತಿಕ, ಅಮೃತ, ಹೇಮಾವತಿ, ಕಾಯಸ್ಥ, ಚೇತಕಿ ಮತ್ತು ಶ್ರೇಯಸಿ ಎಂಬ 7 ವಿಧಗಳನ್ನು ಒಳಗೊಂಡಿದೆ. ಬ್ರಹ್ಮಚಾರಿಣಿ. ಬ್ರಾಹ್ಮಿಯು ವಯಸ್ಸು ಮತ್ತು ಜ್ಞಾಪಕ ಶಕ್ತಿಯನ್ನು ವರ್ಧಿಸುತ್ತದೆ, ರಕ್ತ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಧ್ವನಿಯನ್ನು ಮಧುರಗೊಳಿಸುತ್ತದೆ. ಆದ್ದರಿಂದ ಇದನ್ನು ಸರಸ್ವತಿ ಎಂದು ಕರೆಯುತ್ತಾರೆ. ಇದನ್ನು ಭಾರತದಲ್ಲಿ ಹಿಂದಿಯಲ್ಲಿ ಸಫೇದ್ ಚಮ್ನಿ, ಸಂಸ್ಕೃತದಲ್ಲಿ ಸೌಮಲತಾ, ಮಲಯಾಳಂನಲ್ಲಿ ವರ್ಣ, ನೀರಬ್ರಹ್ಮಿ, ಮರಾಠಿಯಲ್ಲಿ ಘೋಲ್, ಗುಜರಾತಿಯಲ್ಲಿ ಜಲಬ್ರಾಹ್ಮಿ, ಜಲ್ ನಿವಾರಿ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಮತ್ತು ಇದರ ವೈಜ್ಞಾನಿಕ ಹೆಸರು ಬಕೋಪಾ ಮೋನಿಯೇರಿ. ಚಂದ್ರಘಂಟಾ ದೇವಿ. ದುರ್ಗಾ ದೇವಿಯ 3ನೇ ರೂಪವನ್ನು ಚಂದ್ರಘಂಟಾ ಎಂದು ಕರೆಯುವುದರ ಹಿಂದೆ ಒಂದು ಪ್ರಮುಖವಾದ ಕಾರಣವಿದೆ. ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾದ ಬಳಿಕ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಇಟ್ಟುಕೊಳ್ಳುವಾಗ ಅರ್ಧಚಂದ್ರನ ಆಕಾರವನ್ನು ಇಟ್ಟುಕೊಳ್ಳಲು ಪ್ರಾರಂಭಿಸಿದಳು. ಅವಳ ಹೆಸರಿಗೆ ಗಂಟೆಯಾಕಾರದ ಅರ್ಧಚಂದ್ರ ಎಂಬ ಅರ್ಥವೂ ಇದೆ. ಚಂದ್ರಘಂಟ ಎಂದರೆ ಧೈರ್ಯ ಮತ್ತು ಶಕ್ತಿ ಎಂದರ್ಥ. ಅವು ತನ್ನೆಲ್ಲ ಭಕ್ತರನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಕೂಷ್ಮಾಂಡ. ಪೇಠ ಸಿಹಿಯನ್ನು ಈ ಔಷಧಿಯಿಂದ ತಯಾರಿಸಲಾಗುತ್ತದೆ. ಆದ್ದರಿಂದ ಈ ರೂಪವನ್ನು ಪೇಠ ಎಂದು ಕರೆಯಲಾಗುತ್ತದೆ. ಇದನ್ನು ಕುಮದ ಎಂದು ಕರೆಯುತ್ತಾರೆ. ಇದು ರಕ್ತದ ಅಸ್ವಸ್ಥತೆಗಳನ್ನು ತೆಗೆದುಹಾಕುವ ಮೂಲಕ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಮಾನಸಿಕ ರೋಗಗಳಲ್ಲಿ ಇದು ಅಮೃತವಿದ್ದಂತೆ. ಕುಮದ ತ್ಯಾಗ ತಾಯಿಗೆ ಅತ್ಯಂತ ಪ್ರಿಯವಾದುದು. ಅದಕ್ಕಾಗಿಯೇ ಅವಳನ್ನು ಕೂಷ್ಮಾಂಡಾ ದೇವಿ ಎಂದು ಕರೆಯುತ್ತಾರೆ. ಸ್ಕಂದಮಾತಾ. ಸ್ಕಂದಮಾತಾ ದೇವಿಯು ಅಗಸೆ ಬೀಜದಲ್ಲಿ ಔಷಧದ ರೂಪದಲ್ಲಿ ಇರುತ್ತಾಳೆ. ಇದು ವಾತ, ಪಿತ್ತ, ಕಫ ರೋಗಗಳಿಗೆ ಉತ್ತಮ ಮದ್ದು. ಅಗಸೆ ಬೀಜವು ಪೌಷ್ಟಿಕ, ಕಾಮೋತ್ತೇಜಕ, ಬೆನ್ನು ನೋವು ಮತ್ತು ಊತವನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಕಾತ್ಯಾಯಿನಿ. ಕಾತ್ಯಾಯನಿ ದೇವಿಯನ್ನು ಆಯುರ್ವೇದದಲ್ಲಿ ಅಂಬಾ, ಅಂಬಿಕಾ, ಅಂಬಾಲಿಕಾ ಮುಂತಾದ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಇದಲ್ಲದೆ ಆಕೆಯನ್ನು ಮೋಯಿಯಾ ಎಂದು ಕರೆಯುತ್ತಾರೆ. ಈ ಔಷಧಿಯು ಕಫ, ಪಿತ್ತ ಮತ್ತು ಗಂಟಲು ರೋಗಗಳನ್ನು ನಾಶಪಡಿಸುತ್ತದೆ. ಕಾಳರಾತ್ರಿ. ಈ ದೇವತೆಯನ್ನು ಮಾಚಿಪತ್ರೆ ಔಷಧಿ ಎಂದು ಕರೆಯಲಾಗುತ್ತದೆ. ಈಕೆಯನ್ನು ಮಹಾಯೋಗಿನಿ, ಮಹಾಯೋಗೀಶ್ವರಿ ಎಂದು ಕರೆಯಲಾಗಿದೆ. ಇದು ಎಲ್ಲಾ ರೀತಿಯ ರೋಗಗಳನ್ನು ನಿವಾರಿಸುವಲ್ಲಿ ಪ್ರಯೋಜನಕಾರಿಯಾಗಿದೆ ಮತ್ತು ಇದು ಎಲ್ಲೆಡೆ ಜಯವನ್ನು ನೀಡುವ ಔಷಧವಾಗಿದೆ. ಇದು ಮನಸ್ಸಿನ ಮತ್ತು ಮೆದುಳಿನ ಅಸ್ವಸ್ಥತೆಗಳನ್ನು ತೆಗೆದುಹಾಕುತ್ತದೆ. ಮಹಾಗೌರಿ. ತುಳಸಿ, ಬಿಳಿ ತುಳಸಿ, ಕಪ್ಪು ತುಳಸಿ, ಮರುತ, ದವನ, ಕುದುರೆಕ, ಅರ್ಜಕ ಮತ್ತು ಷಟ್ಪತ್ರ ಎಂಬ 7 ವಿಧಗಳಿವೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾಶಪಡಿಸುತ್ತದೆ. ತುಳಸಿಯ ಸಸ್ಯಶಾಸ್ತ್ರೀಯ ಹೆಸರು ಓಸಿಮಮ್ ಸ್ಯಾಕ್ಟಮ್. ತುಳಸಿ ಸಸ್ಯವು ಧಾರ್ಮಿಕ ಮತ್ತು ಔಷಧೀಯ ಪ್ರಾಮುಖ್ಯತೆಯನ್ನು ಹೊಂದಿದೆ. ತುಳಸಿ ಎಲೆಗಳನ್ನು ನೆಗಡಿ, ಕೆಮ್ಮು, ಪಿತ್ತಜನಕಾಂಗದ ಕಾಯಿಲೆ, ಮಲೇರಿಯಾ, ದಂತರೋಗ ಮತ್ತು ಉಸಿರಾಟದ ಕಾಯಿಲೆಗಳ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ತುಳಸಿಯನ್ನು ಅನೇಕ ಸಂದರ್ಭಗಳಲ್ಲಿ ಲಿವರ್ ಟಾನಿಕ್ ಆಗಿಯೂ ಬಳಸಲಾಗುತ್ತದೆ. ಇದು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ. ಪ್ರತಿದಿನ ತುಳಸಿ ಎಲೆಗಳನ್ನು ಪೂಜೆಯಲ್ಲಿ ಬಳಸಿ ಪ್ರಸಾದವಾಗಿ ಸೇವಿಸಿದರೆ ಗಂಭೀರ ಕಾಯಿಲೆಗಳಿಂದ ಮುಕ್ತಿ ಸಿಗುವುದು. ಸಿದ್ಧಿದಾತ್ರಿ. ದುರ್ಗೆಯ 9ನೇ ರೂಪ ಸಿದ್ಧಿದಾತ್ರಿ. ಇದನ್ನು ನಾರಾಯಣಿ ಶತಾವರಿ ಎಂದು ಕರೆಯಲಾಗುತ್ತದೆ. ಇದು ಶಕ್ತಿ, ಬುದ್ಧಿವಂತಿಕೆ ಮತ್ತು ವಿವೇಚನೆಗೆ ಉಪಯುಕ್ತವಾಗಿದೆ. ಇದನ್ನು ಶತಮೂಲಿ ಮತ್ತು ಸತಮೂಲಿ ಎಂದು ಕರೆಯುತ್ತಾರೆ. ಇದು ಮಹಿಳೆಯರಿಗೆ ವಿಶೇಷವಾಗಿ ಒಳ್ಳೆಯದು. ಶತಾವರಿಯಲ್ಲಿ ಹಲವು ವಿಧಗಳಿವೆ. ಇದರಲ್ಲಿ ಹಸಿರು, ಬಿಳಿ,
ನೇರಳೆ 3 ಬಣ್ಣದ ಶತಾವರಿ ಬಹಳ ಜನಪ್ರಿಯವಾಗಿದೆ. ಇದು ಬಳ್ಳಿಗಳು ಮತ್ತು ಪೊದೆಗಳನ್ನು ಹೊಂದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.